ಸೊ ಫಸ್ಟ್ಲಿ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಮ್ಮ ಮನೆಯಲ್ಲಿ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಸೊ ಹೇಗೆ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಆಚರಿಸ್ತೀವಿ ಅಂತ ನಿಮಗೂ ತೋರಿಸೋಣ ಅಂತೇಳಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ವಿಲ್ ಲೈಕ್ ದ ವಿಡಿಯೋ. ಸೊ ಬನ್ನಿ, ನಮ್ಮ ಪಪ್ಪ, ನನ್ನ ತಂಗಿ, ನಮ್ಮನ್ನ ಎಲ್ಲರೂ ಸೇರ್ಕೊಂಡು ಆಚರಣೆ ನೀಟಾಗಿ ಲೈಟಿಂಗ್ ಡೆಕೋರೇಷನ್ ಮಾಡಿದ್ದಾರೆ. ಸೊ ಹೇಗಿದೆ ಅಂತ ತೋರಿಸ್ತೀನಿ. ಎರಡು ದೀಪ ಇಡಕ್ಕೆ ಹೇಳಿದ್ದಾರೆ, ಹಚ್ಚೋಣ. ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಈಗ ಹಬ್ಬಕ್ಕೆ ಮನೆಗೆ ಏನೇನೆಲ್ಲ ಬೇಕೋ ಹಣ್ಣು ಕಾಯಿ ಹೂವು ಅದನ್ನೆಲ್ಲ ತೊಗೊಂಬರೋದಕ್ಕೆ ಮಾರ್ಕೆಟ್ ಬಂದಿದ್ವಿ. ಏನು ತಿಂತಿದ್ಯೋ? ಸೊ ಇವಾಗ ನಾವು ಮನೆ ಹತ್ರನೇ ಇರೋ ಒಂದು ಶಾಪಿಗೆ ಬಂದಿದ್ವಿ. ನಾಳೆ ಪೂಜೆಗೆ ಏನೇನು ಬೇಕೋ ಆ ಸಾಮಗ್ರಿಗಳನ್ನ ತೊಗೊಬರೋಣ ಅಂಥೇಳಿ. ಮಮ್ಮಿಗೆ ಏನು ಗಣೇಶ ಸಿಕ್ಕಿದೆ, ಬೆಳ್ಳಿ ಗಣೇಶ. ಪಟಾಕಿ ಚೀಟಿ ಅಂತ ಮಂತ್ಲಿಗೆ ಕಟ್ಕೊಂಡು ಹೋಗೋದು. ಮಂತ್ಲಿ ಚೀಟಿಯನ್ನು ಕಟ್ಕೊಂಡು ಹೋಗಿದ್ದಕ್ಕೆ ಗಣೇಶ ಸಿಕ್ಕಿದೆ. ಗಣೇಶ ಮಾತ್ರ ಸಖತ್ ಕ್ಯೂಟ್ ಆಗಿದೆ. ಬೆಳ್ಳಿ ಗಣೇಶ 30 ಗ್ರಾಮ್ ಬೆಳ್ಳಿ ಗಣೇಶ ಸಿಕ್ಕಿದೆ. 30 ಗ್ರಾಮ್ ಬೆಳ್ಳಿ ಗಣೇಶ ತುಂಬ ಕ್ಯೂಟ್ ಆಗಿದೆ ಆ್ಯಕ್ಚುಲಿ. ಇದು ನಂಗೆ ಓಕೆ ಪಾಪ, ಮನೆಗೆ ಹೋದ್ಮೇಲೆ ಸಿಗ್ತೀವಿ. ಬಾಯ್. ನನ್ನ ತಂಗಿಗೆ ಪಟಾಕಿ ಬಾಕ್ಸ್ ನೋಡಿ ತುಂಬ ಖುಷಿಯಾಗಿ ಇವಾಗ ಪಟಾಕಿ ಬಾಕ್ಸಲ್ಲಿ ಏನೇನಿದೆ, ಯಾರ್ಯಾರಿಗೆ ಏನೇನು ಇಷ್ಟ ಅಂತೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ವಿ. ಅಷ್ಟರಲ್ಲಿ ಮಮ್ಮಿ ನನ್ನನ್ನು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಕರೆದ್ರು. ಸೊ ಹಿಂದಿನ ದಿವಸನೇ ನಾವು ಅಕ್ಕಿ ನೆನೆ ಹಾಕ್ತೀವಿ, ಅದಕ್ಕೂ ಕೂಡ ಪೂಜೆ ಮಾಡಿ ಅದರದ್ದೇ ಆದಂಥ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ಹೇಗೆಲ್ಲ ಪೂಜೆ ಮಾಡ್ತೀವಿ, ಏನೇನೆಲ್ಲ ನಡೆಯುತ್ತೆ ನೀವು ನೋಡಿ. ಸಾಕು ವೆರಿ ಗುಡ್. ಓಕೆ, ಅಷ್ಟೇ ಹಂಗಿಟ್ರೆ ಸಾಕಷ್ಟೇ. ಇಡ್ಲಿ ಬರೋಣ, ಅದ್ರ ಮೇಲೆ ಇಡು. ಕಡ್ಡಿ ಹಚ್ಕೋ. ಕಡ್ಡಿ ಹಚ್ಕೋ. ಆರಾಮ ಅಲ್ಲ, ಹೇಳ್ಕೊಡ್ತಾ ಇದ್ದೀನಿ. ಮನೆ ದೇವರು ಆಂಜನೇಯನ, ತಿರುಪತಿ ಬಾಲಾಜಿ ವೆಂಕಟರಮಣ ಸ್ವಾಮಿನ, ರಾಜರಾಜೇಶ್ವರಿ ತಾಯಿನ, ಲಕ್ಷ್ಮೀ ದೇವಿನ, ಮುಖ್ಯವಾಗಿ ಲಕ್ಷ್ಮೀನ ನಮ್ಮ ಮನೆಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಪೂಜೆ, ಇದು ಪ್ರತಿ ವರ್ಷ ಹಾಗೇ ಹೆಚ್ಚಾಗ್ತಾ ಇರಲಿ ತಾಯಿ. ಪ್ರತಿಯೊಂದನ್ನು ಅಷ್ಟೈಶ್ವರ್ಯ, ಆರೋಗ್ಯ, ಭಾಗ್ಯ ಮನೆಯಲ್ಲಿ ಎಲ್ಲನೂ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ನಮ್ಮ ಇವರನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಮ್ಮಂತ, ಹೆಚ್ಚಾಗ್ತಾ ಇರಲಿ ಅಂತ ಹೆಚ್ಚು ಮಾಡಮ್ಮ ಅಂತ. ಸರಿ ಮಾಡ್ಕೊ ಫಸ್ಟ್. ಆಮೇಲೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ಕೆಲಸ ಇದ್ದಿದ್ದರಿಂದ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಳು. ಗುಡ್ ಮಾರ್ನಿಂಗ್. ಏನು ಕುಡಿತಾ ಇದೆಯಾ? ಕಾಫಿ. ಏನು ಮಾಡ್ತಾಯಿದ್ದೀರಾ? ಅಡಿಗೆ ಮಾಡ್ತಾ ಇದ್ದೀನಿ. ಏನು? ಅಲ್ಲ, ಅಲ್ಲಿ ಹಿಡ್ದಿರೋದು. ನಿನ್ನೆ ರಾತ್ರಿ ಎಲ್ಲ ಕೆಲಸ ಮಾಡಿ ಕ್ಲೀನ್ ಮಾಡಿ ಜೋಡಿಸಿಟ್ಟು ಒಂದು ಸ್ವಲ್ಪ ಆಮೇಲೆ ಮಲ್ಕೊಂಡಿದ್ದು. 1:30ಗೆ ಮಲಗಿದ್ದೀನಿ, ನನಗೆ ಗೊತ್ತಾ? ರಂಗೋಲಿ ಹಿಡ್ದಲ್ಲ ಇಲ್ಲಿ. ಸೊ ಅಕ್ಕಿನ ರಾತ್ರಿ ನೆನೆಸಿಟ್ಟಿದ್ವಿ, ಅದಾದಮೇಲೆ ಇಲ್ಲಿ ಡ್ರೈ ಮಾಡ್ತಾ ಇದ್ದೀವಿ. ಹೋಗ್ಬಿಟ್ಟು ಅದನ್ನು ಪೌಡರ್ ಮಾಡಿಸ್ಕೊಬರ್ಬೇಕು ಅಜ್ಜ. ಸೊ ನಾನು ಹೀಗೆ ರೆಡಿ ಆಗಿದ್ದೀನಿ ಸದ್ಯಕ್ಕೆ. ಏನೂ ಇಲ್ಲ, ಬರೀ ಒಂದು ಟಾಪ್ ಹಾಕೊಂಡು ಲೆಗಿನ್ಸ್ ಹಾಕೊಂಡಿದ್ದೀನಿ. ಆಮೇಲೆ ಆ್ಯಕ್ಚುಲಿ ರೆಡಿ ಆಗಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ. ಸೊ ನಮ್ಮದು ಪೂಜೆ ಕೊಟ್ಟು ಆಮೇಲೆ ಎಲ್ಲರೂ ಕಜ್ಜಾಯನ ಟೇಸ್ಟ್ ಮಾಡೋದು. ಸೊ ಆ ಥರ ಕೀಪ್ ವಾಚಿಂಗ್. ಈಗ ನಾನು ಮಮ್ಮಿ ಪಾಪ ಎಲ್ಲನೂ ಮಿಲ್ಲಿಗೆ ಹೋಗ್ತಾ ಇದ್ದೀವಿ ನೆನೆಸಿರೋ ಅಕ್ಕಿನ ಪೌಡರ್ ಮಾಡಿಸ್ಕೊಬರೋದಕ್ಕೆ. ಪಾಕ ಎತ್ಕೊಡೋ ಎಕ್ಸ್ಪರ್ಟ್ ನಮ್ಮ ಮನೆಯಲ್ಲಿ ಇವರೊಬ್ಬರೇ. ಚೆನ್ನಾಗಿ ಬರ್ತಿದೆಯಂತ? ನೈಸ್ ಪಾಪ. ಸೊ ಅಕ್ಕಿನ ಹಿಟ್ಟು ಮಾಡಿಸ್ಕೊಂಡು ಬಂದಮೇಲೆ ಸ್ವಲ್ಪನೂ ವೆಯ್ಟ್ ಮಾಡೋ ಹಾಗಿಲ್ಲ.
ಬಂದಿದ ತಕ್ಷಣ ಕಜ್ಜಾಯಕ್ಕೆ ರೆಡಿ ಮಾಡಿಬಿಡಬೇಕು. ಸೊ ಇಲ್ಲಿ ಬೆಲ್ಲದ ಪಾಕನ ರೆಡಿ ಮಾಡ್ತಿದ್ದಾರೆ. ಅದರಲ್ಲೂ ಪಾಕದಲ್ಲೂ ಏನೋ 7-8 ಥರ ಪಾಕ ಬಂದು ಆಮೇಲೆ ಕಜ್ಜಾಯದ ಪಾಕ ಬರೋದು ಅಂತೆಲ್ಲ ಹೇಳ್ತಾಯಿದ್ರು. ಹಿಂಗೆ ಅಳ್ಳಬಾರ್ದು. ನೋಡಿ ನೋಡಿ ಹಿಂಗೆ ತೆಳ್ಳಗೆ ಹೋಗಿದ್ರೆ ಅದು ಪುಡಿ ಪುಡಿ ಆಗುತ್ತೆ ಅಂತನಾ? ಮುಳುಗ್ಬಿಡ್ತದೆ ಆಮೇಲೆ ಅದು ಅಷ್ಟು ಹೆಂಗಾಗಬೇಕು ಇರುವಲ್ಸಕ್ಕೆ. ಓಕೆ, ಈ ಟೈಮಲ್ಲಿ ಎಲ್ಲ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಸುಸ್ತಾಗೋದು, ಕೈ ನೋವು ಬರ್ತದೆ ಪಾಪ. 3 ಜನ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಕಜ್ಜಾಯಕ್ಕೀಗ. ಬರ್ತಾರೆ ತೆಗಿಯಮ್ಮ. ಆಯ್ತು ಬಿಡಿ, ಸಾಕು ಬಿಡಮ್ಮ. ಐ ಆಮ್ ರಿಯಲಿ ಸಾರಿ, ನನ್ನ ಕಜ್ಜಾಯ ಸುಡೋದನ್ನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲೇ ಇಲ್ಲ. ಆ್ಯಂಡ್ ನಾನು ಕೂಡ ಮರ್ತೋಗ್ಬಿಟ್ಟೆ ಬ್ಯುಸಿನಲ್ಲಿ. ಬಿಕಾಸ್ ನಾನೇ ಪೂಜೆ ಮಾಡಬೇಕಾಗಿದ್ದರಿಂದ ಕ್ವಿಕ್ಕಾಗಿ ಹೋಗಿ ರೆಡಿಯಾಗಿ ಬಂದು ಪೂಜೆ ಮಾಡ್ತಿದ್ದೆ. ಬಿಕಾಸ್ ಮನೆಯಲ್ಲಿ ಪೂಜೆ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಿ ಮಾಡಿರೋ ಕಜ್ಜಾಯನ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದು ನಾವು ಟೇಸ್ಟ್ ಮಾಡಬೇಕು. ಹಾಗೆ ನೋಮ್ ದಾರ ಕೊಟ್ಟಿರ್ತಾರೆ, ಅದನ್ನು ಕಟ್ಕೊಂಡೇ ನಾವು ಊಟ ತಿಂಡಿ ಎಲ್ಲ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಬೇಗ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ ಎಲ್ಲ ಪ್ರಾಸೆಸ್ನ. ಆಲ್ಮೋಸ್ಟ್ 4:35 ಆಗಿತ್ತು ನಾವು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಲ್ಲಿ. ನಿಧಾನಕ್ಕೆ ಎತ್ಕೊಂಬಂದು ದೀಪ ಆರಬಾರ್ದು. ನಿಧಾನಕ್ಕೆ ತಿರ್ಸ್ಕೊಂಡು ದೇವ್ರಿಗೆ 3 ಸತಿ ಇದು ಮಾಡ್ಕೊ. ಎಲ್ಲಿ ಪಾಪ 3 ಸತಿ ಮಂಗಳಾರತಿ ಮಾಡತ್ತಾರ, ಎತ್ಕೊಳೆ ನಿನ್ ಕಡೆಗೆ ಹೇಳ್ಕೋತಾರ. ದೀಪ ಆರೋಗುತ್ತೆ. ಎಲೆ ಎತ್ಕೊ ಬಂದ್ರೆ ಸ್ನೇಹ, ಎಲೆ ಇಟ್ಟಿದೆ ನೋಡಿ ಅಲ್ಲೇ ಚೇರ್ ಮೇಲೆ. ಇಲ್ಲಿ ಏನು ಹೋಗು ಮುಂದೆ. ಪೂಜೆ ಆಯಿತು. ಇದು ಫುಲ್ ಸುಟ್ಟೋಗಿಲ್ಲ ದೀಪ ಆರತ್ತು ಹುಷಾರು. ಸೊ ಈಗ ವಾಪಸ್ ಮನೆಗೆ ಬಂದು ಎಲ್ಲರೂ ನೋಮ್ ದಾರನ ಕಟ್ಟಿಸ್ಕೊತಾ ಇದ್ದೀವಿ. ಇದು 3 ಡೇಸ್ವರೆಗೂ ನಮ್ಮ ಕತ್ತಲ್ಲೇ ಇರುತ್ತೆ. ಅದು ಬಿಚ್ಚಿಬಿಟ್ಟು ಆದಮೇಲೆ ನೀವು ನಾನ್ ವೆಜ್ ಎಲ್ಲ ತಿನ್ನಬೇಕು, ಅಲ್ಲಿವರೆಗೂ ತಿನ್ನಬಾರ್ದು. ಅದಕ್ಕೆ ನಾನು ಹಂಗೆ ಮಾಡ್ತೀನಿ. ನಂದು ಆರೆಂಜ್. ಸರ್ ಚಿನ್ನ ತಗೊಳ್ಳಿ ಸರ್, ಏನು ಸರ್ ನೀವು ಚಿನ್ನದು ಹಾಕೋಬೋದಾ? ಅದೆಲ್ಲ ಆದಮೇಲೆ ಊಟ ಮಾಡಿ ಕಜ್ಜಾಯನ ಟೇಸ್ಟ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ದೀಪ ಹಚ್ಚಿದ್ವಿ ನಾನು ನಮ್ಮ ಮಮ್ಮಿ. ಸೊ ಅಷ್ಟರಲ್ಲಿ ನಮ್ಮ ಪಪ್ಪ ಏನೋ ತೊಗೊಬರ್ತೀನಿ ಅಂತ ಹೋಗಿದ್ರು. ಈಗೇನೋ ಸರ್ಪ್ರೈಸ್ ಅಂತ ತರಕ್ಕೆ ಹೋಗಿದ್ದಾರೆ. ಏನು ಸರ್ಪ್ರೈಸ್? ಏನು ಪಾಪ ಅದು? ಓಹೋ ಓ 5000. ಓಹೋ ಮಮ್ಮಿ ಸರ್ಪ್ರೈಸ್ ಇದು ನಮಗೆ ಅಲ್ಲ 100 ಶಾರ್ಟ್ಸ್ ತರೋಣ ಅಂತಿದ್ದೆ.
ದೀಪಾವಳಿ ಅಂದಮೇಲೆ ಒಂದೆರಡು ಪಟಾಕಿಗಳನ್ನ ಹೊಡಿಲಿಲ್ಲ ಅಂದರೆ ಹೇಗೆ ಅಲ್ವಾ? ಸೊ ನಾನು ಹೊಡಿಯೋದು ತುಂಬ ಸಣ್ಣ ಪುಟ್ಟ ಪಟಾಕಿನೇ, ಬಟ್ ನಮ್ಮ ಮನೇಲಿರೋರೆಲ್ಲರೂ ಚೆನ್ನಾಗೇ ಪಟಾಕಿನ ಹೊಡೆದು ಎಂಜಾಯ್ ಮಾಡಿದ್ರು. ಆ್ಯಂಡ್ ಈ ಸತಿ ದೀಪಾವಳಿ ಅಂತೂ ತುಂಬಾ ಸ್ಪೆಷಲ್. ಯಾಕಂತಂದರೆ ಐ ಥಿಂಕ್ ಪಾಸ್ಟ್ 3-4 ಇಯರ್ಸಿಂದ ಇಷ್ಟು ಚೆನ್ನಾಗಿ ಹಬ್ಬನ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವರ್ಷ ನಿಜವಾಗ್ಲೂ ಸ್ಪೆಷಲ್ ಆಗಿತ್ತು. ನನ್ನ ಚೈಲ್ಡ್ಹುಡ್ ಮೆಮರೀಸ್ನ ಮತ್ತೆ ರೀಕಾಲ್ ಮಾಡ್ದಂಗೆ ಆಯಿತು. ಸೊ ಇದು ಕೂಡ ಒಂಥರ ಮೆಮೊರೇಬಲ್ ದೀಪಾವಳಿಯಾಗಿ ಉಳಿಯುತ್ತೆ. ಯಾಕೆ ಅಂತ ಕೊನೆವರೆಗೂ ನೋಡಿ. ಏನ್ ಆಟ ಆಡ್ತೀವ ನೀನು? ಇನ್ನೊಂದ್ ಮಾಡ, ಅದೇ ತರ ಹೋಗ, ಇನ್ನೊಂದ್ ಮಾಡೋದು, ಇನ್ನೊಂದ್ ಮಾಡೋದು. उधर आएगा देखो अभी. ರಕ್ಷಣೆಯಲ್ಲಿ ಮಾಡಪ್ಪ. ಸಾರಿ ಅಬೌಟ್ ಹಿಂದಿ ಸಾಂಗ್. ಅದು ಆ್ಯಕ್ಚುಲಿ ನಮ್ಮ ಮನೆ ಮೇಲುಗಡೆ ನೈಬರ್ಸ್ ಇದ್ದರು. ಅವ್ರು ತುಂಬ ಹಿಂದಿ ಸಾಂಗ್ಸ್ನ ಕೇಳ್ತಾರೆ. ಅವ್ರು ಪ್ಲೇ ಮಾಡಿದ್ರಿಂದ ಆ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ವಿ ಅಷ್ಟೇ. ಬಟ್ ಕನ್ನಡ ಸಾಂಗ್ಸಿಗೂ ಡ್ಯಾನ್ಸ್ ಮಾಡಿದ್ವಿ. ಸಂದೀಪ ಹಂಗೆ ಸೈಡಿಗೆ ಬಾ. ಸಂದೀಪ ಅಮ್ಮಮ್ಮ ಮಾಡ್ಬೇಕಂತ ಅಮ್ಮ ಬಿದೋಗ್ತಿದ್ದೆ. ಸೊ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡಾಯಿತು. ಇವಾಗ ಡ್ರೆಸ್ ಚೇಂಜ್ ಮಾಡಿ ನಿದ್ದೆ ಮಾಡಿದ್ರೆ ಸಾಕು ಅನ್ಸ್ಬಿಡಿ. ಊಟ ಕೂಡ ಯಾರು ತಿಂದಿಲ್ಲ. ಟೈಮ್ ಎಷ್ಟಾಯಿತು? 11:30 ಆಗಿದೆ. ಸೊ ಇವಾಗ ಮಲ್ಕೊಳ್ಳೋದು. ಸೊ ಬಾಯ್ ಹೇಳ್ಬಿಡಿ. ಗುಡ್ ನೈಟ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಅಂದ್ಬಿಡು. ಸಿ ಯು ನೆಕ್ಸ್ಟ್ ವಿಡಿಯೋ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಬಾಯ್ ಹೇಳ್ಬಿಡಿ. ಬಾಯ್ ಎಲ್ಲರೂ. ಬಾಯ್ ಬಾಯ್. ಬಾಯ್ ಹೇಳು. ಬಾಯ್. ಅದು ಒಂಥರ ಬಾಯ್. ಏನಿತ್ತು? ಇಟ್ ವಾಸ್ ಅಮೇಝಿಂಗ್ ದೀಪಾವಳಿ ನನಗಂತೂ. ಸೊ ನಿಮ್ದೆಲ್ಲರಿಗೂ ದೀಪಾವಳಿ ಹೇಗಿತ್ತು, ಹೇಗಾಯಿತು ಅಂತ ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ಸಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್.